ಖುಷಿ ಆಗ್ತಾ ಇದೆ. ನಮ್ಮ ಮನೆ ಮಹಾಲಕ್ಷ್ಮಿ, ನಮ್ಮ ಪುಟ್ಟ ಗೌರಿ ಕಾವೇರಮ್ಮೆ, ನಮ್ಮ ಪುಟ್ಟ ಕಾವೇರಮ್ಮೆನ ಕರ್ಕೊಂಡು ನಾವು ಕಾವೇರಮ್ಮ ದರ್ಶನಕ್ಕೆ ಬಂದಿರೋದು. ನಮ್ಮ ಕುಲದೇವಿ, ನಮ್ಮ ತಾಯಿ ಕಾವೇರಮ್ಮೆ, ನಾವು ತುಂಬ ನಂಬುವಂಥ ದೇವಿ. ನಾವು ಪ್ರತಿ ಹಬ್ಬಕ್ಕೂ ಹರಿದಿನಕ್ಕೂ ಕಾವೇರಮ್ಮೆನ ಮೊದಲು ಪೂಜೆ ಮಾಡ್ತೀವಿ ನಾವು. ಸೊ ಆ ದರ್ಶನಕ್ಕೆ ನಾವು ಬರಲೇಬೇಕಿತ್ತು. ಕಳೆದ ವರ್ಷ ಮಿಸ್ ಆಯಿತು, ಯಾಕಂದರೆ ನಮ್ಮ ಪುಟ್ಟ ಕಾವೇರಿ ಹುಟ್ಟಿದ್ದಕ್ಕೆ ನಮಗೆ ಮಿಸ್ ಆಯಿತು. ಬಟ್ ಈ ವರ್ಷ ಬರಲೇಬೇಕು. ಆ್ಯಂಡ್ ನಾವು ಅಂದ್ಕೊಂಡಿದ್ವಿ ಪಾಪು ಆದಮೇಲೆ ಪಾಪು ಜೊತೆಗೆ ಬರಬೇಕು ಅಂತ ಹೇಳಿ. ಅದಕ್ಕೆ ನಾವು ಭಾಗಮಂಡಲದಿಂದ ತಲಕಾವೇರಿವರೆಗೂ ಕಾಲ್ನಡಿಗೆಯಲ್ಲಿ ಬಂದ್ವಿ. ನಮ್ಮ ಜೊತೆ ಮಗು ಬಂತು, ಸ್ಟ್ರೋಲರಲ್ಲಿ ಹಾಕ್ಕೊಂಡು ಮಗುನ ಒಂದಷ್ಟು ದೂರ ಇವರು ಕೂಡ ಮಗುನ ಎತ್ಕೊಂಡು ನಡೆದ್ರು. ಎಲ್ಲೋ ಒಂದು ಕಡೆ ನಮ್ಮ ಹರಕೆನ ತುಂಬ ಚೆನ್ನಾಗಿ ಪೂರೈಸಿದ್ವಿ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು. ಆಮೇಲೆ ಇಲ್ಲಿ ನೆರೆದಿರೋ ಜನ, ಆ ಭಕ್ತಿ, ಆ ಪ್ರೀತಿ, ಆ ತೀರ್ಥೋದ್ಭವ ಕ್ಷಣ ಬಂದಾಗ ಮೈ ರೋಮಾಂಚನ ಆಗೋದು, ಅದೆಲ್ಲ ಅದ್ಭುತ ಅನಿಸ್ತು. ಥ್ಯಾಂಕ್ ಯು. ಭುವನ್ ಅವ್ರನ್ನ ಕೂಡ ಕೇಳೋಣ. ಸರ್, ಈ ಬಾರಿ ಮಗುವಿನೊಂದು ಬಂದಿದ್ದೀರಿ, ಹೇಗೆ ಅನ್ನಿಸ್ತು ಈ ಬಾರಿ? ತುಂಬ ಖುಷಿ ಇದೆ. ಕಳೆದ ಬಾರಿ ಬಂದಾಗ ಇಬ್ಬರು ಬಂದ್ವಿ, ಈ ಸಾರಿ 3 ಜನ ಬಂದ್ವಿ. ಆ್ಯಕ್ಚುಲಿ ಅವ್ರು ಹೇಳ್ದಂಗೆ ಹರಕೆ ಹೊತ್ಕೊಂಡಿದ್ವಿ. ಹರಕೆಯನ್ನು ಪೂರೈಸಬೇಕು ಅಂತ ಅಲ್ಲಿಂದ ಕೆಳಗಡೆ ಭಾಗಮಂಡಲದಿಂದ ತಲಕಾವೇರಿವರೆಗೂ ನಡ್ಕೊಂಡು ಬಂದಿರುವಂಥದ್ದು. ಅಂದರೆ ಒಂಥರ ರೋಮಾಂಚನ, ಒಂಥರ ಖುಷಿ. ಆ್ಯಂಡ್ ಎಲ್ಲರೂ ಒಗ್ಗಟ್ಟಿನಿಂದ ಒಟ್ಟಿಗೆ ನಡ್ಕೊಂಡು ಬರುವಾಗ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಆ ಖುಷಿ ಇದೆ, ಆ ಪ್ರೀತಿ ಇದೆ. ಕಾವೇರಮ್ಮೆ ನಮಗೆ ಯಾವತ್ತೂ ಕೂಡ ನಮ್ಮ ಕುಲದೇವಿ, ನಮಗೆ ನಮ್ಮ ಕೊಡಗಿನ ಒಂದು ತುಂಬ ದೊಡ್ಡ ದೇವತೆ. ನಮಗೆಲ್ಲ ಹರಿಸಿದ್ದಾರೆ, ಇನ್ನು ಮುಂದೆ ಕೂಡ ನಮ್ಗೆ ಹರಿಸಲಿ ಅಂತ ಕೇಳಿಕೊಂಡು ಕೊಡಗಿನ ಜನತೆಗೆ ಎಲ್ರಿಗೂ ಕೂಡ ಕಾವೇರಿ ಸಂಕ್ರಮಣ ಹಬ್ಬದ ಶುಭಾಶಯವನ್ನು ತಿಳಿಸ್ತೀನಿ.